ಹಲೋ ಸ್ನೇಹಿತರೆ, ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅಂತ ಕಾಯ್ತಾ ಇದ್ರು ಅಂಥವರಿಗೆ ಗುಡ್ ನ್ಯೂಸ್. ಏನಪ್ಪಾ ಅಂದರೆ ಇಲ್ಲಿ ನೋಡ್ಬೋದು ನೀವು, ಆಹಾರ ಇಲಾಖೆಯವರೇ ಟೆಲಿಕಾಸ್ಟ್ ಮಾಡಿರ್ತಕ್ಕಂಥ ವಿಚಾರ ಇದು. ಜನರಲ್ ಅಪ್ಲಿಕೇಶನ್ ಫಿಲ್ಲಿಂಗ್ ಈಸ್ ಎನೇಬಲ್ಡ್ ಫ್ರಮ್ 22 January 2025 to 23rd January 2025 ಬಿಟ್ವೀನ್ 3 PM ಆ್ಯಂಡ್ 5 PM. ಅಂದರೆ ಸ್ನೇಹಿತರೆ 2 ದಿನಗಳು ಹೊಸ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 2 ದಿನಗಳು ಸಮೇತ ಟೋಟಲ್ 4 ಅವರ್ ಅಂದರೆ 4 ಅವರ್ಸ್, ಅಂದರೆ 22/1/2025 2 ಅವರು, 23/1/2025 2 ಅವರ್, ಅಂದರೆ ಸಂಜೆ 3 ಗಂಟೆಯಿಂದ ಅದೇ ಸಂಜೆ 5 ಗಂಟೆವರೆಗೂ ಮಾತ್ರ ಈ ಹೊಸ ಅರ್ಜಿಯನ್ನು ಹಾಕ್ಬೋದು. ಅದು ಎಲ್ಲಿ ಅಂದರೆ ಜನರಲ್ ವೆಬ್ಬಲ್ಲಿ ಬಿಟ್ಟಿದ್ದಾನೆ. ಅಂದರೆ ನೀವು ಎಲ್ಲಿ ಬೇಕಾದರೂ, ಯಾವ ಕಂಪ್ಯೂಟರಲ್ಲಿ ಬೇಕಾದರೂ ಅವ್ರ ಅರ್ಜಿ ಹಾಕ್ತೀನಿ ಅಂದರೆ ನೀವು ಹಾಕ್ಸ್ಬೋದು. ಕೇವಲ ಗ್ರಾಮವನ್ನು ಅಥವಾ ಕೇವಲ ಕರ್ನಾಟಕವನ್ನಲ್ಲೇ ಮಾತ್ರ ಹಾಕ್ಸ್ಬೇಕು ಅಂತೇನಿಲ್ಲ, ನೀವು ಯಾರು ಎಲ್ಲಿ ಬೇಕಾದರೂ ಹಾಕ್ಸ್ಬೋದು. ಅದಕ್ಕೋಸ್ಕರನೇ ಜನರಲ್ ವೆಬ್ಬಲ್ಲಿ ಬಿಟ್ಟಿದ್ದಾನೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ನೀವು ಅರ್ಜಿ ಹಾಕಬೇಕು ಅಂಥವ್ರು ಮೊದಲು ನೀವೇನು ಮಾಡಬೇಕು ಅಂದರೆ, ನಿಮ್ಮಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇರಲೇಬೇಕು. ಕ್ಯಾಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ಕಮ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ನಂತರ ಆಧಾರ್ ಕಾರ್ಡ್ ಇರಬೇಕು. ಜೊತೆಗೆ ನೀವೇ ಖುದ್ದಾಗಿ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಂದರೆ ಹೆಬ್ಬೆರಳ ಗುರುತನ್ನು ಇಡಬೇಕು. ಹೆಬ್ಬೆರಳನ್ನು ನೀವು ಬಯೋಮೆಟ್ರಿಕ್ಕಲ್ಲಿ ಇಟ್ಟಾಗ ಮಾತ್ರ ನೀವು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇದೆ, ಇಲ್ಲ ಅಂದರೆ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಖುದ್ದಾಗಿ ಯಾರೆಲ್ಲ ಹೊಸ ಅರ್ಜಿ ಹಾಕಬೇಕು ಅಂತ ಇದ್ದೀರೋ ಅಂಥವರೆಲ್ಲ ಮೊದಲು ಈಗಲೇ ತಯಾರಾಗ್ಬಿಡಿ. ಇನ್ಕಮ್ ಜೊತೆ ಆಧಾರ್ ಕಾರ್ಡ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟಿಗೆ ಎಷ್ಟು ಜನ ಅರ್ಜಿಯನ್ನು ಹಾಕಬೇಕು ಅಂತಿದ್ದೀರೋ, ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಇರಬೇಕು ಅಂತಿದ್ದೀರೋ, ಸೇರ್ಪಡೆ ಮಾಡಬೇಕು ಅಂತಿದ್ದೀರೋ ಅಷ್ಟೂ ಜನನು ಮೊದಲೇ ಹೋಗಿ ನೀವು ಕಾಯ್ದಿರಿಸ್ಕೊಂಡಿರ್ರಿ ಮೊದಲು. ಯಾಕೆಂದರೆ ಇರೋದೇ 2 ಅವರು, ನೀವೇ ಮಾಡ್ತೀರಾ ಅಲ್ಲಿಗೆ ಹೋಗ್ಬಿಟ್ಟು ಅಣ್ಣ ತಡಿಯೋಣ ಇನ್ಕಮ್ ಮನೆಗೆ ಬಿಟ್ಟು ಬಂದ್ಬಿಟ್ಟಿನಿ, ತಡಿಯೋಣ ನಮ್ಮ ಹುಡುಗಿ ಈಗ ಶಾಲೆಗೆ ಇದೆಲ್ಲ ಕರ್ಕೊಂಬರ್ತೀನಿ, ಈ ಥರ ಯಾರು ಅನ್ನಕ್ಕೆ ಹೋಗಬೇಡಿ. ಇರೋದು ಕಾಲಾವಕಾಶ ಭಾಳ ಕಡಿಮೆ ಇರೋದ್ರಿಂದ ನೀವು ಮೊದಲೇ ರೆಡಿಯಾಗಿ ಹೋಗಿ ಹೊಸ ಅರ್ಜಿಯನ್ನು ಹಾಕಿ ಸ್ನೇಹಿತರೆ.